ಹಲೋ ವಿದ್ಯಾರ್ಥಿಗಳೇ, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ಒಂದು ಎಕ್ಸಾಮ್ 3 ಅನ್ನು ಯಾರು ಅಟೆಂಡ್ ಮಾಡಿದ್ರೆ ಒಂದು PUC ವಿದ್ಯಾರ್ಥಿಗಳು ಇವರೆಲ್ಲರಿಗೂ ಒಂದು ಹೊಸ ಗುಡ್ ನ್ಯೂಸ್ ಆಗಿದೆ ವಿದ್ಯಾರ್ಥಿಗಳೇ. ನೀವು ಏನು ಎಕ್ಸಾಮ್ 3 ಅನ್ನು ಅಟೆಂಡ್ ಮಾಡಿದ್ರಲ್ಲ, ಈ ಎಕ್ಸಾಮ್ 3 ಏನು ನಡೆದಿತ್ತಲ್ಲ ಒಂದು 27ನೇ ತಾರೀಕು ಜೂನ್ ತಿಂಗಳಲ್ಲಿ, ಆ ಒಂದು ಜೂನ್ 27ರಿಂದ ಜುಲೈ 5ನೇ ತಾರೀಕುವರೆಗೂ ನಡೆದಂಥ ಒಂದು ಎಕ್ಸಾಮ್ ಇದೆಲ್ಲ ಎಕ್ಸಾಮ್ 3 ರಿಸಲ್ಟನ್ನು ನಾಳೆ 16ನೇ ತಾರೀಕು ಜುಲೈ ತಿಂಗಳ 2024ರಲ್ಲಿ ನಿಮ್ಮ ಒಂದು ರಿಸಲ್ಟನ್ನು ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಬಿಡ್ತಿದ್ದಾರೆ ವಿದ್ಯಾರ್ಥಿಗಳೇ. ಸೊ ನಿಮ್ಮ ಒಂದು ರಿಸಲ್ಟನ್ನು ನಾಳೆ 3 ಗಂಟೆ ಅಂದರೆ 16ನೇ ತಾರೀಕು ಜುಲೈ ತಿಂಗಳಲ್ಲಿ ಮಧ್ಯಾಹ್ನ ಒಂದು 3 ಗಂಟೆಗೆ ನಿಮ್ಮ ರಿಸಲ್ಟನ್ನು ನೀವು ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಳ್ಳಬಹುದು. ಸೊ ಆ ಒಂದು ನಿಮ್ಮ ಒಂದು ಲಿಂಕ್ ಏನಿದೆಯಲ್ಲ ಅದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ವಿದ್ಯಾರ್ಥಿಗಳೇ. ಆ ಒಂದು ಲಿಂಕ್ ಮುಖಾಂತರ ನಿಮ್ಮ ಎಕ್ಸಾಮ್ 3 ಸಂಬಂಧಪಟ್ಟ ರಿಸಲ್ಟನ್ನು ಮಾತ್ರ ಚೆಕ್ ಮಾಡ್ಕೊಳ್ಳಬಹುದಾಗಿದೆ. ಅದೇ ಥರದ ನೀವು ಯಾವುದೇ ಥರದ ಒಂದು ಎಕ್ಸಾಮ್ 2 ಮತ್ತು ಒಂದು CET ಅದು ಯಾವುದೇ ಥರ ಡೌನ್ಲೋಡ್ ಮಾಡೋಕ್ಕೆ ಆಗಂಗಿಲ್ಲ. ನಿಮ್ಮ ಆಲ್ರೆಡಿ CET ಅನ್ನು ನಿಮ್ಮ ಎಕ್ಸಾಮಲ್ಲಿ ಫೇಲ್ ಆಗಿದ್ರೂ ಕೂಡ ನಿಮ್ಮ CET ರಿಸಲ್ಟ್ ಬಿಟ್ಟಿರ್ತಾರೆ ವಿದ್ಯಾರ್ಥಿ, ಚೆಕ್ ಮಾಡಿರ್ತೀರ. ಸೊ ನಿಮ್ಮ ಎಕ್ಸಾಮ್ 3 ರಿಸಲ್ಟ್ ಬಂದ ತಕ್ಷಣ ನೀವು ಯಥಾ ರೀತಿಯಾಗಿ ನಿಮ್ಮ ಒಂದು ವಿದ್ಯಾರ್ಥಿ ನಿಮ್ಮ ಫ್ರೆಂಡ್ಸ್ ಏನಿದಾರಲ್ಲ ಅವರು ಅಡ್ಮಿಷನ್ ಮಾಡಿಸ್ಕೊಂಡಿದ್ದಲ್ಲ, ಸೇಮ್ ನೀವು ಅದೇ ಥರ ಒಂದು ಅಡ್ಮಿಷನ್ ಮಾಡಿಸ್ಕೊಳ್ಬೋದಾಗಿದೆ. ಸೊ ನಿಮಗೆ ಆ ಒಂದು ಎಕ್ಸಾಮ್ 3 ಅನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದ್ರ ಜೊತೆಯಲ್ಲೇ ಎಕ್ಸಾಮ್ 3 ಅನ್ನು ಒಂದು ರಿಸಲ್ಟ್ ಇದೆಲ್ಲ ಅದನ್ನು ಯಾವ ಥರ ಚೆಕ್ ಮಾಡ್ಬೇಕು ಅನ್ನೋದು ರಿಸಲ್ಟ್ ಬಿಟ್ಟಿದ್ದೀನಿ. ಎಕ್ಸಾಮ್ 3 ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ವಿದ್ಯಾರ್ಥಿಗಳೇ. ನೀವು ಎಕ್ಸಾಮ್ 3 ಒಂದು ರಿಸಲ್ಟ್ ಬಿಟ್ಟಿದ ಒಂದು ಮಧ್ಯಾಹ್ನ 3 ಗಂಟೆಗೆ ಅಥವಾ 2 ಗಂಟೆಗೆ ನೀವು ಒಂದು ಲಿಂಕನ್ನು ಯೂಸ್ ಮಾಡಿ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಕೋಬೋದಾಗಿದೆ ವಿದ್ಯಾರ್ಥಿಗಳೇ. ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ ವಿದ್ಯಾರ್ಥಿ.